ನಮಸ್ಕಾರ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಹೇಳಲಾದ ಪಂಚ ಯೋಜನೆಗಳು ಈಗ ಜಾರಿಗೆ ಬಂದಿದ್ದು, ಅದರಲ್ಲಿ ಒಂದಾಗಿರುವ ಶಕ್ತಿ ಯೋಜನೆ ಈಗ 500 ಕೋಟಿ ಮಹಿಳೆಯರು ಪ್ರಯಾಣವನ್ನು ಮಾಡಿದ ಈ ಶುಭ ಸಂದರ್ಭದಲ್ಲಿ ರಾಜ್ಯ ಮುಖ್ಯಮಂತ್ರಿಗಳ ಸಲಹೆಗಳ ಮೇರೆಗೆ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ರಾಜ್ಯ ರಸ್ತೆ ಸಾರಿಗೆ ಘಟಕದ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗ ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಅಧ್ಯಕ್ಷರು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಹಾಜರಿದ್ದು, ಮುದ್ದೇಬಿಹಾಳ ಘಟಕದ ಬಸ್ ನಿಲ್ದಾಣದಲ್ಲಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಧ್ಯಕ್ಷರು, ಉಪಾಧ್ಯಕ್ಷರು, ಪೂರಸಭೆಯ ಅಧ್ಯಕ್ಷರು, ಸದಸ್ಯರಲ್ಲದೆ ಘಟಕ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು, ಚಾಲಕರು, ನಿರ್ವಾಹಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಧನ್ಯವಾದಗಳು. ಸಮರ್ಪಕವಾಗಿ ತಮ್ಮ ಜೀವನವನ್ನ ರೂಪಿಸುವಲ್ಲಿ ಅನುಕೂಲವಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ನಾಡಿನ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಇಂಥ ಯೋಜನೆಗಳನ್ನು ಅತ್ಯಂತ ಶೀಘ್ರದಲ್ಲಿ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಚುನಾವಣೆಗೆ ಮುಂಚಿತವಾಗಿ ನುಡಿದಿದ್ರು. ಅದೇ ರೀತಿ ನುಡಿದಂತೆ ನಡೆದಂಥ ಸರ್ಕಾರ ಅದು ಏಕೈಕ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಬಹಳಷ್ಟು ಜನ ಸರ್ಕಾರದ ಬಗ್ಗೆ ಟೀಕೆ ಟಿಪ್ಪಣಿಯನ್ನ ಈಗಲೂ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸಮೀಕ್ಷೆ ಮಾಡಿ ತಮ್ಮ ರಾಜ್ಯದಲ್ಲಿಯೂ ಕೂಡ ಇಂಥ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದ್ರು ಕೂಡ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರುಗಳು ಈ ಯೋಜನೆಗಳನ್ನ ವಿನಾಕಾರಣ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ದಿನಮಾನದಲ್ಲಿ ಬಿಜೆಪಿ ಗೊತ್ತೈತೋ ಇಲ್ಲೋ, ತಾವೇನು ಪ್ರಣಾಳಿಕೆಯನ್ನ ಕೊಟ್ಟು ಮುಂದೆ ರಾಜ್ಯದಲ್ಲಿ ಆಡಳಿತವನ್ನ ಪಡಿತೀರಿ ಅಂತ ನಮಗಂತೂ ಗೊತ್ತಿಲ್ಲ. ಮಾತು ತಾಯಿ ನೀನು ಹಾಗೆ ನಡೆ ನುಡೆ ಒಂದಾದಾಗ ಮಾತಾಡೋದು ಮಾತಾಗ್ತದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಮ್ಮ ಜನ ಸರ್ಕಾರ ಕೊಟ್ಟಿದ್ದಂಥ ಪಂಚ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಅದರ ಮೂಲ ಉದ್ದೇಶ ಈಗೇನು 4 ಗೋಡೆ ಮಧ್ಯೆ ಬದುಕ್ತಾ ಇರುವಂಥ ಹೆಣ್ಣುಮಕ್ಕಳು ಅವಾಗ ಹೇಳ್ತಿದ್ರು, ನಾ ಗಂಡ ಹೇಳಿದ್ದ ಕರೆ, ಹೆಣ್ಮಕ್ಳು ಹೇಳಿದ್ದ ಕರೆ, ಹೊರಗೆ ಹೋಗಿದ್ದಿಲ್ಲ, ಹೊರಗಿನ ಪ್ರಪಂಚದ ಅರಿವಿದ್ದಿಲ್ಲ. ಅದಕ್ಕೆ ಕಾರಣ ನಮ್ಮ ಆರ್ಥಿಕ ಪರಿಸ್ಥಿತಿಯೊಂದಿಗೆ ನಮ್ಮನ್ನು ಮನೆಯಲ್ಲಿ ಕೂಡಿ ಹಾಕಿದ್ದು ಹೇಳ್ತಾರೆ. ಸಹಜವಾಗಿ ನಾವು ದಿನ ಕೇಳ್ತೇವೆ, ಒಂದು ಹೆಣ್ಣು ಮಗಳು ಪಂಚ ಗ್ಯಾರಂಟಿಗಳ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ನಡೆಸತಕ್ಕಂಥ ಯೋಜನೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯ ಕೆಳಗಡೆ 11/6/2023 ಈ ಶಕ್ತಿ ಯೋಜನೆ ಜಾರಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನವರೆಗೆ ಸುಮಾರು 500 ಕೋಟಿ ಜನ ಮಹಿಳೆಯರು ಈ ದೇಶದಲ್ಲಿ ತಿರುಗಾಡಿರ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮದ ಸಂಭ್ರಮಾಚರಣೆ ಮಾಡೋದಕ್ಕೆ ಇವತ್ತು ನಾವೆಲ್ಲರೂ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿರ್ತಕ್ಕಂಥ ಗುರಣ್ಣ ಕಾರ್ನಾಳ್ ಅವರೇ, ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮೈಗೌಡ ಗೊಳಸಂಗಿ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ದೇವರಾಳ್ ಅವರೇ, ಯಾವತ್ತು ಪಂಚ ಗ್ಯಾರಂಟಿ ಸಮಿತಿಯ ನನ್ನ ಸಹಪಾಠಿಗಳೇ, ಸರ್ವ ಸದಸ್ಯರೇ, ಡಿಪೋ ಮ್ಯಾನೇಜರಾಗಿರ್ತಕ್ಕಂಥ ಮಹಿಳೆಯರೇ, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ತಕ್ಕಂಥ ಮುಸ್ಲಿಂ ಸಾಹೇಬರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲದಕ್ಕೂ ಹೆಚ್ಚಾಗಿ ಹಾಗೂ ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂಥ ಅಮರಾಜ್ ಬಿರಾದರ್ ಸರ್ ಅವರು, ಹಾಗೂ ಮುನ್ಸಿಪಾಲ್ಟಿ ಅಧ್ಯಕ್ಷರಾದಂಥ ಮಹಬೂಬ್ ಗೊಳಸಂಗಿ ಸರ್ ಅವರು, ಹಾಗೂ ಈ ಗ್ಯಾರಂಟಿ ಸಮಿತಿಯ ಎಲ್ಲ ಮಹಿಳಾ ಸದಸ್ಯರೇ ಹಾಗೂ ಪುರುಷ ಸದಸ್ಯರೇ, ಉಪಾಧ್ಯಕ್ಷರೇ, ಹಾಗೂ ಮುದ್ದೇಬಿಹಾಳ ಘಟಕದ ಎಲ್ಲ ನಾಗರಿಕರೇ, ಹಾಗೂ ಪತ್ರಕರ್ತರ ಮಿತ್ರರು, ಹಾಗೂ ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು, ಇವತ್ತಿನ ದಿವಸ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಪ್ರಾರಂಭವಾಗಿ ಇವತ್ತಿಗೆ 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ನಮ್ಮ ಮುದ್ದೇಬಿಹಾಳ ತಾಲೂಕು ತಾಳಿಕೋಟೆ ಬಿಟ್ಟು ಮುದ್ದೇಬಿಹಾಳ ತಾಲೂಕಿನಲ್ಲೇ ಸರ್ ಹೇಳಿದರು 2,24,00,000 ಮಹಿಳಾ. ಈ ಗ್ಯಾರಂಟಿ ಯೋಜನೆಯಿಂದ 500 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದ ಈ ಸಂತಸದ ಸಂಭ್ರಮವನ್ನು ಆಚರಿಸ್ತೀವಿ ಅಂದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ. ಈ ಎಲ್ಲ 500 ಕೋಟಿ ಮಹಿಳೆಯರು ಎಲ್ಲ ಪ್ರತಿಯೊಂದು
ಪ್ರವಾಸವನ್ನು ಎಲ್ಲ ನೋಡಿ ಮೊದಲ ಯಾರೂ ಹೋಗ್ತಿದ್ದಿಲ್ಲ, ಬಸ್ ಚಾರ್ಜ್ಗಾಗಿ ಯಾರೂ ಹೋಗ್ತಿದ್ದಿಲ್ಲ. ಈಗ ಎಲ್ಲರೂ ಫ್ರೀ ಆಗೈತೆ ಅಂತೇಳಿ ಎಲ್ಲ ಪ್ರವಾಸಿ ಮಂದಿರಗಳನ್ನು ಎಲ್ಲ ನೋಡ್ಯಾರ. ಮೊದಲು ಗದ್ದಲಿದ್ದಂಗೆ ಈಗ ಯಾವುದೇ ಥರದ ಪ್ರಯಾಣದಲ್ಲಿ ಗದ್ದಲಿರುವುದಿಲ್ಲ. ಮೊದಲ ಬೇರೆ ವಿಪಕ್ಷದವರು ನಮ್ಮ